ಅದೇ ಅವರು ಈ ಪಾತ್ರ ಮುಗಿದು ಆ ಪಾತ್ರಕ್ಕೆ ಬರ್ತಾರೆ, ವಿಲನ್ ಪಾತ್ರಕ್ಕೆ ಹೋಗಿ ಮೇಕಪ್ ಹಾಕ್ಕೊಂಡು ಬಂದು ಅಣ್ಣವ್ರು ನಿಂತ್ಕೊಂತಾರೆ. ಆಹಾ, ಆ ನಿಂತಿರೋ ಸ್ಟೈಲು, ಆ ಎದೆಗಾರಿಕೆ, ಆ ಒಂಥರ ಗಟ್ಟಿ ಇದು ದೇಹ, ಅವರ ಅಭಿನಯ, ಆ ಆವ ಭಾವ, ಆ ಕಣ್ಣಣ್ಣವರು ಅಣ್ಣವರ ಆ ಅಭಿನಯ ನೋಡಿಬಿಟ್ಟು ಅವ್ರ ಹತ್ರನೇ ಸುಳಿಯಲ್ಲ. ಯಪ್ಪ ಈ ಅಪ್ಪನ ಸವಾಸನೆ ಬೇಡಪ್ಪ ನಮಗೆ ಅಂತ ದೂರನೇ ನಿಂತುಬಿಡ್ತಾರೆ. ಅಣ್ಣವ್ರು ಆ ಕಣ್ಣು ಬಿಡ್ತಾರೆ ವಿಲನ್ ರೋಲಲ್ಲಿ. ಕಣ್ಣನ್ನ ಯಾವ ಥರ ಕಣ್ಣುಗಳು ಬಿಡ್ತಾರೆ ಅಂದರೆ ನೀವು ಅದನ್ನು ನೋಡಬೇಕು. ಆ ಥರ ಪಾತ್ರನ ಅಣ್ಣವ್ರು ಮಾಡಿದ್ದಾರೆ ಆ ಚಿತ್ರದಲ್ಲಿ. ಅದನ್ನು ನೋಡ್ಬಿಟ್ಟು ಕಣ್ಣಣ್ಣವರು ಹತ್ರನೇ ಹೋಗ್ತಾ ಇದ್ದಿಲ್ಲ, ಅವರು ದೂರನೇ ನಿಂತ್ಕೊಂಡ್ಬಿಡೋರು. ಅಯ್ಯೋ ಬೇಡಪ್ಪ ಸವಾಸ, ಏನಪ್ಪ ಇದು ಅಭಿನಯ ಇವ್ರದ್ದು ಅಂದ್ಬಿಟ್ಟು ಅಂತ. ಅವರು ಕ್ಯಾಮ್ರಾಮನ್ ಅವರು ಶೂಟಿಂಗ್ನ ಕ್ಲೋಸಪ್ಪಲ್ಲಿ ಅದರದೆಲ್ಲ ತೆಗಿತಾ ಅಣ್ಣವ್ರ ಅಭಿನಯಕ್ಕೆ ಅವ್ರು ಮಾರೋಗ್ಬಿಡ್ತಾರೆ. ಮಾರೋಗ್ಬಿಟ್ಟು ತನ್ನ ಅಸಿಸ್ಟೆಂಟ್ ಡೈರೆಕ್ಟ್ರುಗಳೆಲ್ಲ ಇರ್ತಾರಲ್ಲ, ಅಸಿಸ್ಟೆಂಟು ಕ್ಯಾಮ್ರಾಮನ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ರಂತೆ, ಏನಪ್ಪ ಈ ಅಭಿನಯ, ನಮ್ಮ ತೆಲುಗಲ್ಲೂ ನಮ್ಮ ತಮಿಳಲ್ಲೂ ಯಾರೂ ಇಲ್ವಲ್ಲಪ್ಪ ಈ ಥರದವರು, ಇವರು ನಿಜವಾಗ್ಲೂ ಕಲೆಗಂತಲೇ ಜನ್ಮ ಎತ್ತಿದ ನಟ ಸಾರ್ವಭೌಮ ಅಂತ ಅವರು ಆವಾಗ ಹೇಳ್ತಾ ಇದ್ರಂತೆ. ನೋಡಿ, ಅಂಥ ಒಬ್ಬ ನಟ ಸಾರ್ವಭೌಮ ಪಡೆದ ನಾವು ಕನ್ನಡಿಗರು ಪುಣ್ಯವಂತರಲ್ವೇ. 1963 ಸೆಪ್ಟೆಂಬರ್ 13ರಂದು ಈ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತೆ. ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರ ಸ್ಟೇಟ್ಸ್, ಇನ್ನು ಹಲವಾರು ಚಿತ್ರಮಂದಿರಗಳ ಚಿತ್ರ ಬಿಡುಗಡೆ ಆಗುತ್ತೆ. ಪ್ರತಿ ಚಿತ್ರಮಂದಿರದಲ್ಲೂ ಸಹ ಅಣ್ಣವರ ವಿಲನ್ ರೋಲ್ ಬರುತ್ತೆ ಗೊತ್ತಾ, ರಕ್ಕಸನ ಪಾತ್ರದಲ್ಲೇ. ಅಣ್ಣವರ ಆ ಸೀನ್ ಬಂದಾಗಲ್ಲ ಬರೀ ವಿಜಿಲು ಚಪ್ಪಾಳೆ, ಚಿಲ್ಡ್ರೆ ಕಾಸೇಸಿ. ಎಂಥ ಒಂದು ಅದ್ಭುತ ರೀ ಅಭಿನಯ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಚಿತ್ರ ಭರ್ಜರಿ ಯಶಸ್ವಿ ಕಂಡು 100 ದಿನಗಳ ಪ್ರದರ್ಶನ ಕಾಣುತ್ತೆ. ಇಡೀ ಚಿತ್ರತಂಡ ಫುಲ್ ಖುಷಿಯಾಗ್ಬಿಡುತ್ತೆ. ಚಿತ್ರನ 1963 ಸೆಪ್ಟೆಂಬರ್ 13ರಂದು ಚಿತ್ರ ಬಿಡುಗಡೆ ಆಗುತ್ತಲ್ವ, ಅದೇ ವರ್ಷ 1963 ಡಿಸೆಂಬರ್ 22ನೇ ತಾರೀಕು ಬೆಂಗಳೂರಿನ ಸ್ಟೇಟ್ ಚಿತ್ರಮಂದಿರದಲ್ಲಿ ಈ ಚಿತ್ರದ 100ನೇ ದಿನದ ಸಮಾರಂಭ ಸಹ ನಡೆಯುತ್ತೆ. ಚಿತ್ರಮಂದಿರದಲ್ಲೇ ಸಹ ಈ ಚಿತ್ರದ 100ನೇ ದಿನದ ಸಮಾರಂಭ ಸಹ ನಡೆಯುತ್ತೆ. ಕಾರಣಾಂತರಗಳಿಂದ ಮತ್ತು ಒಂದೆರಡು ಶೂಟಿಂಗ್ ಇರೋದರಿಂದ ಅಣ್ಣವರು ಆ ಸಮಾರಂಭಕ್ಕೆ ಬರಲ್ಲ. ಆದರೆ ಚಿತ್ರದ ಎಲ್ಲ ತಂಡದ ಮಿಕ್ಕೆಲ್ಲ ಸದಸ್ಯರು ಭಾಗವಹಿಸಿ ಆ ಚಿತ್ರದ ಸಮಾರಂಭವನ್ನು ಸಹ ಯಶಸ್ವಿಯಾಗಿ ಮಾಡ್ತಾರೆ. ಅಣ್ಣವ್ರ ಜೊತೆ ಈ ಚಿತ್ರದಲ್ಲಿ ಒಂದೇ ಒಂದು ಪುಟ್ಟ ಪಾತ್ರದಲ್ಲಿ ನಮ್ಮ ಅಣ್ಣವರವರ ಪ್ರೀತಿಯ ತಮ್ಮ ವರದಪ್ಪನವರು ಸಹ ಬಂದು ಹೋಗ್ತಾರೆ. ಹಾಗೆ KS ಅಶ್ವಥ್ ಅವರು, ಎಮ್ ಇ ರಾಜಮ್ಮ ಅವರು, ಮತ್ತು ಸಾಹುಕಾರ್ ಜಾನಕಿಯವರು, ಬಿ ಜಯಾ ಅವರು, ಮತ್ತು ಅಶ್ವಥ್ ಅವರು, ಮತ್ತು ರಾಘವೇಂದ್ರ ರಾವಂತ, ಹೀಗೆ ಕಲಾವಿದರ ದಂಡೇ ಈ ಚಿತ್ರದಲ್ಲಿದೆ. ವೀಕ್ಷಕರೇ, ಕನ್ನಡಿಗರೇ, ಅಣ್ಣವರ ಅಭಿಮಾನಿಗಳೇ, ಈ ಚಿತ್ರ ಯಾರ್ಯಾರು ನೋಡಿಲ್ಲ ಈಗಲೂ ಇದನ್ನು ಯೂಟ್ಯೂಬಲ್ಲಿದೆ, ಹೋಗಿ ಪಿಕ್ಚರ್ನ ಫಸ್ಟ್ ನೋಡಿ. ಅಣ್ಣವರ ಅಭಿನಯಕ್ಕೆ ಮಾರೋಗ್ತೀರ. ಬನ್ನಿ ಕನ್ನಡಿಗರೇ, ಹೀಗೆ ಅಣ್ಣವರ ಇನ್ನೂ ಅನೇಕ ವಿಚಾರಗಳನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.